ಮತ್ತೊಂದು ನಿಮ್ಮ ಯಶಸ್ಸು ಕೃಷಿ ವಿಶ್ವವಿದ್ಯಾನಿಲಯ ಆನಂದಪುರ ಭಾಗದಲ್ಲಿ 700 ಎಕರೆ ಸವಿಸ್ತಾರವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಕೆಲಸನೂ ಸಂಪೂರ್ಣ ಆಗಿದೆ, ನಡೀತಾ ಇದೆ. ಈ ಒಂದು ವಿಶ್ವವಿದ್ಯಾನಿಲಯ ಸಾಗರ ತಾಲೂಕಿಗೆ ತರುವ ನಿಟ್ಟಿನಲ್ಲಿ ತಮ್ಮ ಮಹತ್ತರ ಪಾತ್ರ ಇದೆ ಅಂತ ಕೇಳಿ ಬರುತ್ತೆ. ಏನ್ ಕೆಲಸ ಮಾಡಿದ್ರಿ ಸರ್? ಆಗ ಒಬ್ಬ ಪ್ರೊಫೆಸರ್ ಇದ್ರು, ಅವರು ಶಿವಮೊಗ್ಗದಲ್ಲಿ ಅಲ್ಲಿ ಒಂದು ಕಾಲೇಜ್ ಇದೆ, ಅಲ್ಲಿ ಕೆಲಸ ಮಾಡ್ತಿದ್ರು. ಅವ್ರೇನಾದ್ರೂ ಮಾಡಿ ಇಲ್ಲಿ ಈ ಭಾಗದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳಿ ನನ್ನ ಹತ್ರ ಬಂದರು. ಆವಾಗ ಅವರಿಗೆ ನಾನು ಮಾರ್ಗದರ್ಶನ ಮಾಡಿದೆ, ಇಂಥ ಕಟ್ಟಿದ್ರೆ ಆಗುತ್ತೆ ಅಂತ ಹೇಳಿ. ಅಲ್ಲಿ ಅದನ್ನು ಆ ಜಾಗನೂ ಸಿಕ್ತು ನಮಗೆ. ಆ ಜಾಗ ಅವರಿಗೆ ಕೊಡಿಸಿ ಅಲ್ಲಿ ಅಭಿವೃದ್ಧಿಪಡಿಸೋದಕ್ಕೆ ಅವರಿಗೆ ಪ್ರೋತ್ಸಾಹ ನೀಡಿದೆ. ಆ ಮುಖಾಂತರವಾಗಿ ನನಗೆ ಅವರ ಸ್ನೇಹ ಸಿಕ್ತು. ಹಾಗಾಗಿ ಆ ಕೃಷಿ ವಿದ್ಯಾನಿಲಯವನ್ನು ಸ್ಥಾಪನೆ ಮಾಡೋದಕ್ಕೆ, ಅದನ್ನು ಅಭಿವೃದ್ಧಿಪಡಿಸೋಕ್ಕೆ ನನ್ನದೇ ಆದಂಥ ಕೊಡುಗೆ ಇದೆ. ಅದನ್ನು ನಾನು ಬಳಸಿಕೊಂಡು ಆ ಉತ್ಸಾಹ ಇರ್ತಕ್ಕಂಥವರಿಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟು ಅವ್ರ ಮುಖಾಂತರ ಕೆಲಸನೂ ಮಾಡಿಸಿದೆ. ಒಂದು ಮಹತ್ತರ ಕೆಲಸ ಮಾಡಿದಂತಹ ಧೀಮಂತ ರಾಜಕಾರಣಿಗಳಿಗೆ ಇವತ್ತಿನ ಯುವ ಪೀಳಿಗೆ, ಓದುವಂತಹ ವಿದ್ಯಾರ್ಥಿಗಳು, ಜನಸಾಮಾನ್ಯರು ಇಟ್ಟಂತ ಹೆಜ್ಜೆಗಳು ಮರಿತಾ ಹೋಗ್ತಾರೆ. ಅವರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಇದು ಮನುಷ್ಯ ಪ್ರವೃತ್ತಿ. ಅದು ಯಾವುದೋ ಒಂದನ್ನು ಬೆಳೆಸ್ಕೊಳ್ಳೋದು ಮತ್ತು ಅದನ್ನು ಮರೆಯೋದು ಒಂದು ಪ್ರವೃತ್ತಿ ಇರುತ್ತೆ. ಆದರೆ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಅದನ್ನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಎಲ್ಲಿ ಯಶಸ್ವಿಯನ್ನು ಕಾಣಬೇಕಾಗಿತ್ತೋ ಅದನ್ನು ಕಂಡಿದ್ದೀನಿ. ಇನ್ನೂ ಮುಂದುವರಿಸೋಷ್ಟೊತ್ತಿಗೆ ನಮಗೆ ಶಕ್ತಿ ಬರಲಿಲ್ಲ, ವಯಸ್ಸಿನ ಇದು ಆಗ್ಬಿಡ್ತು. ಇಲ್ಲಿದೆ ನಾವು ಮಾಡುವಂತ ಕೆಲಸ ಎಲ್ಲ ಮಾಡಿದ್ದೀವಿ. ಇಚ್ಛಾಶಕ್ತಿ ಇದೆ, ಆರೋಗ್ಯ ಶಕ್ತಿ ಇಲ್ಲ ಅಂತ ಹೇಳ್ತಾ ಇರ್ತಿದ್ರು. ತಮ್ಮ ಜೀವನದ ಮೊಟ್ಟ ಮೊದಲ ಶಾಸಕರಾದಂತಹ ವರ್ಷ ಯಾವುದು ಅಂತ ಪ್ರಶ್ನೆ ನಂದು. 72ನೇ ಇಸ್ವಿ, 1972. ಸಚಿವರಾಗಿ ಆಯ್ಕೆಯಾದಂತಹ ಮೊಟ್ಟ ಮೊದಲ ವರ್ಷ? ಸಚಿವರಾಗಿ ಆಯ್ಕೆ ಆಗಿರೋದು ಅದೇ ಅವಧಿಯಲ್ಲಿ ಗುಂಡ್ರಾಯರು ಮುಖ್ಯಮಂತ್ರಿ ಆದರು. ಎಷ್ಟು ಸಚಿವಾಲಯದಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಸರ್ ನನಗೆ? ನನಗೆ ಆರೋಗ್ಯ, ಕಂದಾಯ, ಸಮಾಜ ಕಲ್ಯಾಣ ಹೀಗೆ ಮಾಡಿದ್ದೀನಿ. ಸಭಾಪತಿಯಾಗಿ ಕೆಲಸ ಮಾಡಿ ಇಡೀ ರಾಜ್ಯದ ಗಮನ ಸೆಳೆದ್ರಿ ನೀವು. ಆ ಸಭಾಪತಿಯಾದಂತಹ ಹುದ್ದೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಅದು ಬಹಳ ಕಷ್ಟದ ಕೆಲಸ. ಆ ಜವಾಬ್ದಾರಿ ನನಗೆ ಕೊಟ್ಟರು, ಅದನ್ನ ಯಶಸ್ವಿಯಾಗಿ ಮಾಡಿದ ಮೇಲೆ ಅಲ್ಲಿಗೆ ರಾಜಕೀಯವನ್ನ ಮುಕ್ತಾಯ ಮಾಡಿಬಿಟ್ವಿ. ಸಭಾಪತಿಯಾದವರು ರಾಜ್ಯದಲ್ಲಿ ಸರ್ಕಾರದ ಪರ ಕೆಲಸ ಮಾಡ್ತಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು. ತಾವು ಸಭಾಪತಿ ಆದಾಗ ವಿರೋಧ ಪಕ್ಷಕ್ಕೆ ಕೆಲಸ ಮಾಡಿಕೊಟ್ರು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೇನು ಉತ್ತರ ಕೊಡ್ತೀವಿ? ಮಾತು ಕೇಳಿ ಬರುವಂತ ಯಾವುದನ್ನು ನಾನು ಮಾಡಿಲ್ಲ. ಯಾರು ಗ್ರಹಿಸ್ಕೊಂಡಿದ್ರೆ ಅವ್ರ ತಪ್ಪವೇನ. ನಾನು ಸಭಾಪತಿಯಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಿ ಎಲ್ಲರ ನಂಬಿಕೆ ವಿಶ್ವಾಸವನ್ನು ಪಡೆಯುವಂಥ ಕೆಲಸ ಮಾಡಿ ವಿಧಾನಸಭೆ ಎಷ್ಟು ಯಶಸ್ವಿಯಾಗಿ ಕೆಲಸ ಮಾಡಬಹುದು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡಿ. ಈ ಒಂದು ಹಿರಿಯ ಮಾರ್ಗದರ್ಶಕರಾಗಿ ಬಹಳಷ್ಟು ರಾಜಕಾರಣಿಗಳಿಗೆ ಆದರ್ಶವಾಗಿದ್ದೀನಿ. ಸಂತೃಪ್ತಿ ಇದೆಯಾ ಸರ್? ನನಗೆ ಇದೆ. ಯಾಕಂದ್ರೆ ನಮ್ಮ ನಡವಳಿಕೆಯಿಂದ ಬೇರೆಯವರಿಗೆ ಪ್ರೋತ್ಸಾಹ ಸಿಗಬೇಕೆ ವಿನ ಬೇರೆಯವ್ರಿಗೆ ಅನ್ನೋದು ಇರಲಿಲ್ಲ ನನಗೆ. ಹಾಗಾಗಿ ನಮ್ಮ ನಡವಳಿಕೆಗಳು, ಮಾತುಗಳು, ಆಲೋಚನೆ, ವಿಚಾರಗಳು ಬೇರೆಯವರಿಗೂ ಕೂಡ ಅದು ಪ್ರೋತ್ಸಾಹದಾಯಕವಾಗಿರಬೇಕು ಅನ್ನೋ ರೀತಿಯಲ್ಲೇ ಕೆಲಸ ಮಾಡಿದ್ದೇನೆ ನಾನು. ಈ ಕೃಷಿ ಆಧಾರಿತ ಚಾನಲ್ ಆದ್ರಿಂದ ಒಂದು ಕುತೂಹಲದ ಪ್ರಶ್ನೆ, ತಮಗೆ ಕೃಷಿ ಜಮೀನು ಇದೆಯಾ ಸರ್? ಹೌದು. ಎಷ್ಟು ಎಕರೆ ಇದೆ ಕೇಳಬಹುದಾ? ನಮ್ಮದೊಂದು 5 ಎಕರೆ ಇದೆ. ರಾಜಕೀಯದಲ್ಲಿ 500 ಎಕರೆ ಮಾಡುವಂತ ಕಾಲಘಟ್ಟದಲ್ಲಿ ಕೇವಲ 5 ಎಕರೆ ಜಮೀನು ಇಟ್ಕೊಂಡಿದ್ದೀನಿ. ಯಾಕೆ ಜಮೀನು ಮಾಡಿಲ್ಲ? ಎಲ್ಲಿ ಸಿಕ್ತಿಲ್ಲ, ಮತ್ತೆ ಆಸೆ ಇಟ್ಕೊಂಡಿಲ್ಲ ನಾನು. ಆವಾಗ ನಮಗೆ ಅಲ್ಲಿ ಒಂದು 5 ಎಕರೆ ಸಿಕ್ತು. ಆ 5 ಎಕರೆಯಲ್ಲಿ 5-6 ಎಕರೆ ಸಿಕ್ತು. ಅದರಲ್ಲೇ ಜೀವನ ಮಾಡ್ತೀವಿ. ಇಡೀ ತಾಲೂಕಿಗೆ 50,000ಕ್ಕೂ ಅಧಿಕ ಎಕರೆಗೆ ಹಕ್ಕು ಪತ್ರ ಕೊಟ್ಟಿದ್ದಂತ ಧೀಮಂತ ನಾಯಕನ ಬಳಿ 5 ಎಕರೆ ಜಮೀನು. ಹೌದು. ಕೃಷಿ ಜಮೀನೊಳಗೆ ಕೆಲಸ ಮಾಡಿದ್ದೀರ ಸರ್? ಹೌದೌದು. ಮೂಲತಃ ಕೃಷಿಕರ? ಹೌದು, ಕೃಷಿಕರು. ಈ 5 ಎಕರೆ ಜಮೀನು ಯಾವ ತರ ಬಂತು ಅಂತ ಕೇಳ್ಬೋದು ಸರ್? ಅದನ್ನ ಅಲ್ಲಿ ಗೌಡ್ರ ಜಮೀನನ್ನು ನಾವು ಗೇಣಿ ಮಾಡ್ತಾ ಇದ್ದೀವಿ. ಆವಾಗ ಕಿತ್ಕೊಬಿಟ್ರಲ್ಲ ಅವರು. ಆವಾಗ ನಮಗೆ ಎಲ್ಲಿ ಇರಲ್ಲ, ಅಲ್ಲಿ ಅವರೇ ನಮಗೆ ಕೊಡ್ತೀವಿ ಅಂತ ಹೇಳಿದರು.
ಆವಾಗ 5-6 ಎಕರೆನ ಅವರಿಂದ ಖರೀದಿ ಮಾಡಿ ಅದನ್ನು ಮಾಡ್ತಿದ್ವಿ. ಆಮೇಲೆ ಬೇರೆ ಕಡೆ 1-2 ಎಕರೆ ಜಮೀನನ್ನು ಬಗರುಕುನಲ್ಲಿ ಮಂಜೂರು ಮಾಡಿಸ್ಕೊಂಡಿದ್ವಿ. ಆ ಕಾಲದಲ್ಲಿ ನಿಮಗೆ ಜಮೀನು ಕೊಟ್ಟಂತ ಜಮೀನು ವಾಪಸ್ ಪಡೆದ್ರು ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಅದ್ರ ಬಗ್ಗೆ ನೆನಪು ಏನ್ ಮಾಡ್ತಾರೆ ಸರ್? ಈಗ ಏನಾಯ್ತು ಅಂತ ಹೇಳಿದ್ರೆ, ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಹೋದೆ. ಎಷ್ಟು ವಿದ್ಯಾಭ್ಯಾಸ ಮಾಡಿದ್ರಿ ಸರ್? ನಾನು BCom BL ಎಲ್ಲ ಮಾಡಿದೆ. ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋಗ್ತಿರ್ತಾವೆ? ಬೆಂಗಳೂರಿಗೆ ಹೋಗ್ತಿದ್ದೆ. ಅಲ್ಲೇ ಹೋಗಿ ಅಲ್ಲಿ ಉದ್ಯೋಗ ಕೆಲಸ ಮಾಡಿದೆ. ಅಲ್ಲೊಂದು ಹಾಸ್ಟೆಲ್ ಸಿಕ್ತು, ಹಾಸ್ಟೆಲಲ್ಲಿ ಇದ್ಕೊಂಡು ವಿದ್ಯಾಭ್ಯಾಸ ಮಾಡಿದ್ವಿ. ಆವಾಗ ಈ ಗೌಡ್ರು ಇಲ್ಲೆಲ್ಲ ಜಮೀನು ಬಿಡಿಸ್ಬಿಟ್ರು ನಮ್ಮ. ಆವಾಗ ನಮಗೆ ಈ ನಾವು ಒಂದು ಸ್ವಲ್ಪ ಇದ್ವಿ, ನಮ್ಮಂಗೆ ಅಲ್ಲೊಂದು 3-4 ಜನ ಕುಟುಂಬಗಳಿದ್ದು, ಕಣಚೆ ಜಟ್ಟಪ್ಪ ಅಂದಿಗೆ ಅವರು 3-4 ಮನೆ ಜಮೀನೆಲ್ಲ ಬಿಡಿಸಿಬಿಟ್ರು. ಅವರು ಆ ಜಮೀನು ಬಿಡಿಸಿ ನಮ್ಮನ್ನು ಹಾಗೆ ಬಿಟ್ಬಿಟ್ರು. ಕಡೆಗೆ ನಾವು ಅವರೇ ಬೇಯಿಸಿ ಜಮೀನನ್ನು ಕೊಡ್ತೀವಿ ಅಂತ ಹೇಳಿದ್ರು. ಒಂದು 5 ಎಕರೆ ಅವರೇ ಗೌಡ್ರಿಂದಲೇ ನಾವು ಖರೀದಿ ಮಾಡಿದ್ದು. ಹೌದೌದು. ಕೆಲ ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಅವರ ಬಗ್ಗೆ ತಮ್ಮ ನೆನಪುಗಳೇನು, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅನ್ನೋ ಒಂದು ಪ್ರಶ್ನೆ ಇದೆ. ಪುತ್ತೂರು ರಾವ್ ಇವರ ಬಗ್ಗೆ ತಮ್ಮ ಅವರು ಒಳ್ಳೆ ಕಾರ್ಯಕರ್ತರು. ಪುತ್ತೂರವರು ಇಲ್ಲಿ ಒಳ್ಳೆ ಕಾರ್ಯಕರ್ತರಿದ್ರು. ನನ್ನ ಎಲ್ಲದಕ್ಕೂ ನನ್ನ ಜೊತೆಗೆ ಸಹಕಾರ ನೀಡ್ತಾ ಇದ್ರು. ಇಲ್ಲೇ ಇದ್ರು, ಅವ್ರ ಅಪ್ಪನ ಕಾಲದಿಂದಲೂ ಇಲ್ಲೇ ಇದ್ರು. ನಿಮ್ಮ ಹತ್ತಿರದ ಹತ್ತಿರದವರು ಕುರುಬರ ಲಿಂಗಪ್ಪನವರು, ಅವರು ಬಹಳ ಒಳ್ಳೆಯವರು. ನನ್ನ ಹತ್ತಿರದಲ್ಲಿದ್ದರು. ಅವರು ಕುರಿ ವ್ಯಾಪಾರ ಮಾಡೋರು. ಆದಾಗ ಅವ್ರ ಜೊತೆಗೆ ನಾವು ಅವ್ರ ಜೊತೆಗಿನ ಸಂಬಂಧದ ಯಾವ್ದಾದ್ರು ಒಂದು ಸ್ನೇಹ, ಅಷ್ಟೇನೆ, ಬಹಳ ಹತ್ತಿರದ ಸ್ನೇಹ. ತುಂಬೆ ಸುಬ್ರಾಯರು, ಅವರು ನನಗೆ ಬೆಳವಣಿಗೆಯಲ್ಲಿ ಅವ್ರ ಹತ್ರ ಸಂಬಂಧ ಪರಿಚಯಸ್ಥರಾದ್ರು. ಮತ್ತೆ ಬಹಳ ನನಗೆ ಸಹಾಯ ಮಾಡ್ತಾಯಿದ್ರು. ಅದು ರಾಜಕೀಯವಾಗಿ ಸಹಾಯ ಮಾಡ್ತಾಯಿದ್ರು. ಮತ್ತು ನಾನು ವಿದ್ಯಾಭ್ಯಾಸ ಮಾಡುವಾಗಲೂ ಕೂಡ ಹಣಕಾಸಿನ ನೆರವನ್ನು ಕೂಡ ಕೊಡ್ತಾಯಿದ್ರು. ಹಾಗಾಗಿ ತುಂಬೆ ಸುಬ್ರಾಯರು ಅಂತ ನನಗೆ ಆತ್ಮೀಯರು ಮತ್ತು ನನ್ನ ಜೀವನದ ಬೆಳವಣಿಗೆಗೆ ಪೂರ್ಣ ಸಹಕಾರ ಕೊಟ್ಟಂಥ ವ್ಯಕ್ತಿ ಕೂಡ. ನಿಮ್ಮ ಜೀವನದ ಬೆಳವಣಿಗೆ ಮುಖ್ಯ ಪಾತ್ರ ವಹಿಸಿದವರು ಅಂತ ನೀವು ಹೇಳಕ್ಕೆ. ಅಹಮದ್ ಅಲಿ ಖಾನ್ ಸಾಹೇಬರು, ಅವರು ಕೂಡ ಅಷ್ಟೇ ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು. ರಾಜಕಾರಣದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಅವರು ಅತ್ಯಂತ ಆಪ್ತರಾಗಿ ನನಗೆ ಬೆಂಬಲವನ್ನು ಸೂಚನೆ ಮಾಡ್ತಾಯಿದ್ರು. BR ಜೈನ್, ಅವರು ನನ್ನ ಸ್ನೇಹಿತ, ನನ್ನ ಜೊತೆಗೆ ಬೆಳೆದವರು. ಬಹಳ ನನಗಿಂತ ವಯಸ್ಸಿನಲ್ಲಿ ಬಹಳ ಕಡಿಮೆ. ಯುವ ರಾಜಕಾರಣಿ ಮತ್ತು ಒಳ್ಳೆ ಕಾರ್ಯಕರ್ತರು ಕೂಡ ಹೌದು. ಅವರನ್ನೇ ತಾಲೂಕಿನ ಕಾರ್ಯದರ್ಶಿಯಾಗಿ ಮಾಡಿ ಕಾಂಗ್ರೆಸ್ಸಿನ ತೀನಾ ಶ್ರೀನಿವಾಸರವರು, ಅವರು ಅಷ್ಟೇ ಬಹಳ ಒಳ್ಳೆ ಕೆಲಸಗಾರರು. ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ರು. ಕಾಗೋಡು ತಿಮ್ಮಪ್ಪನವರು ಯಾರಿಗಾದ್ರೂ ನೆನಪು ಮಾಡಿ ಅಂತ ಹೇಳಿದಾಗ ನಿಮ್ಮ ಜೀವನದಲ್ಲಿ ನೀವು ನೆನಪು ಮಾಡುವಂತ ಏಕೈಕ ವ್ಯಕ್ತಿ ಯಾರು? ಅತ್ಯಂತ ಸಪ್ರೂಪದ ವ್ಯಕ್ತಿ ಅಂತ ಹೇಳಿದ್ರೆ ನನಗೆ ಗೋಪಾಲ್ ಗೌಡ್ರು. ಅವ್ರ ಬಗ್ಗೆ ಏನ್ ನೆನಪಿದೆ ಸರ್? ಅವರಿಗೆ ನನಗೆ ಮಾರ್ಗದರ್ಶನ ಮಾಡಿದರು. ಯಾಕೆಂದ್ರೆ ನಾನು SLC ಪಾಸ್ ಮಾಡಿದೆ. ಅವರು ಬೆಂಗಳೂರಿನಲ್ಲಿ ನನಗೆ ಜಾಗ ಇರಲಿಲ್ಲ, ಹಾಸ್ಟೆಲಲ್ಲಿ ಒಂದು ಸೀಟ್ ಕೊಡಿಸಿದ್ರು. ಹಾಗೆ 4-5 ವರ್ಷ ಅಲ್ಲೇ ಇದ್ಕೊಂಡು ಕೆಲಸ ಮಾಡಿ ಓದ್ಕೊಂಡು ಬಂದೆ. ಹಾಗಾಗಿ ಅವರು ನನ್ನ ಬೆಳೆಯೋದಕ್ಕೆ ಅವರೇ ಪ್ರೋತ್ಸಾಹದಾಯಕ ಆಗಿದ್ದರು. ಕಾಗೋಡು ತಿಮ್ಮಪ್ಪನವರು ಯಾವುದೇ ಕಾರಣಕ್ಕೂ ಪ್ರಶಸ್ತಿ, ಸನ್ಮಾನ, ಹೊಗಳುವವರ ಅವರಿಗೆ ಇಷ್ಟಪಡೋದಿಲ್ಲ ಅಂತಾರೆ. ಅದು ಏಕೆ ಅಂತ ನನ್ನ ಪ್ರಶ್ನೆ.